ಕನ್ನಡ ಸ್ಟೋರಿ ರೀಡಿಂಗ್ ಪ್ರಾಕ್ಟೀಸ್. ಕನ್ನಡದ ಕಥೆಯನ್ನು ಓದುವುದು. ಈಗಾಗಲೇ ಈ ಕಥೆಯನ್ನು ನಾನು ಹಿಂದಿನ ವಿಡಿಯೋದಲ್ಲಿ ಬರೆಯುವ ವಿಡಿಯೋವನ್ನು ಮಾಡಿ ಹಿಂದಿನ ವರ್ಷನೇ ಅಪ್ಲೋಡ್ ಮಾಡಿದ್ದೇನೆ. ಆಗ ಓದಿರಲಿಲ್ಲ. ಇವತ್ತು ಓದುವುದನ್ನು ಮಾಡೋಣ. ಹಾಗೆ ನಿನ್ನೆ ಕೋತಿಯ ನ್ಯಾಯ ಅನ್ನುವ ಕಥೆಯನ್ನು ಓದಿದ್ವಿ. ಇವತ್ತು ಸಿಂಹ ಮತ್ತು ಇಲಿ ಅನ್ನೋ ಕಥೆಯನ್ನು ಓದೋಣ. ನಿಮಗೆ ಇನ್ನೂ ಹೆಚ್ಚಿನ ವಿಡಿಯೋಗಳು ಬೇಕು ಅಂತಂದರೆ ಡಿಸ್ಕ್ರಿಪ್ಷನ್ ನೋಡಿ. ನಾನು ಈಗಾಗಲೇ ಕಲಿಕೆಯ ಬಗ್ಗೆ ಬಹಳಷ್ಟು ವಿಡಿಯೋಗಳನ್ನು ಅಪ್ಲೋಡ್ ಮಾಡಿದ್ದೀನಿ. ಸುಮಾರು 500ಕ್ಕಿಂತ ಹೆಚ್ಚು ವಿಡಿಯೋಗಳನ್ನು ಅಪ್ಲೋಡ್ ಮಾಡಿದ್ದೀನಿ. ನಮ್ಮ ಸಬ್ಸ್ಕ್ರೈಬರ್ಸ್ ಹೇಳ್ತಾ ಇದ್ದಾರೆ ನಿಮ್ಮ ವೀಡಿಯೋಸ್ಗಳು ಸಿಗ್ತಾ ಇಲ್ಲ, ಚೆನ್ನಾಗಿ ಹೇಳ್ಕೊಡ್ತಾ ಇದ್ದೀರಾ ಆದರೆ ಸಿಗ್ತಾ ಇಲ್ಲ ಅಂತ. ಆದ್ದರಿಂದ ನಿಮಗೆ ಎಲ್ಲ ವೀಡಿಯೋಸ್ ಬೇಕು ಅಂತಂದರೆ ಪ್ಲೇಲಿಸ್ಟ್ ನೋಡಿ. ಡಿಸ್ಕ್ರಿಪ್ಷನಲ್ಲಿ ಪ್ಲೇಲಿಸ್ಟ್ ಇದೆ, ಇಷ್ಟು ಪ್ಲೇಲಿಸ್ಟ್ ಇದೆ. ನಿಮಗೆ ಕನ್ನಡದ ಬಗ್ಗೆ ಬೇಕಾಗಿದ್ದರೆ ಈ ಪ್ಲೇಲಿಸ್ಟನ್ನು ನೋಡಿ. ಹಾಗೆ ಇತರ ವಿಷಯಗಳ ಬಗ್ಗೆ ಕೂಡ ಇದೆ, ಆಸಕ್ತಿ ಇರುವವರು ನೋಡಿ. ಸಿಂಹ ಮತ್ತು ಇಲಿ. ಇದು ಬಿಗಿನರ್ಸ್ಗೋಸ್ಕರ ಮಾಡ್ತಾ ಇರೋದ್ರಿಂದ ಕನ್ನಡ ಸರಿಯಾಗಿ ಬರೆದಿರೋರಿಗೆ ಅನುಕೂಲ ಆಗಲಿ ಅಂತ ನಿಧಾನವಾಗಿ ಓದ್ತಾ ಇದ್ದೇನೆ. 1 ದಿನ ಕಾಡಿನ ರಾಜ ಸಿಂಹ ಮಧ್ಯಾಹ್ನ ಮಲಗಿತ್ತು. ಒಂದು ದಿನ ಕಾಡಿನ ರಾಜ ಸಿಂಹ ಮಧ್ಯಾಹ್ನ ಮಲಗಿತ್ತು. ಆಗ ಒಂದು ಇಲಿ ಅದರ ಮೈ ಮೇಲೆ ಹತ್ತಿ ಆಟ ಆಡಲಾರಂಭಿಸಿತು. ಆಗ ಒಂದು ಇಲಿ ಅದರ ಮೈ ಮೇಲೆ ಹತ್ತಿ ಆಟ ಆಡಲಾರಂಭಿಸಿತು. ಸ್ವಲ್ಪ ಹೊತ್ತು ಸುಮ್ಮನಿದ್ದ ಸಿಂಹ ನಂತರ ಕೋಪದಿಂದ ಇಲಿಯನ್ನು ಗಬಕ್ ಎಂದು ಹಿಡಿದು ತಿನ್ನಲು ಹೋಯಿತು. ಸ್ವಲ್ಪ ಹೊತ್ತು ಸುಮ್ಮನಿದ್ದ ಸಿಂಹ ನಂತರ ಕೋಪದಿಂದ ಇಲಿಯನ್ನು ಗಬಕ್ ಎಂದು ಹಿಡಿದು ತಿನ್ನಲು ಹೋಯಿತು. ಆಗ ಗಾಬರಿಗೊಂಡ ಇಲಿ, ಸಿಂಹರಾಜ, ನನ್ನದು ತಪ್ಪಾಯಿತು, ಕ್ಷಮಿಸಿಬಿಡು. ಆಗ ಗಾಬರಿಗೊಂಡ ಇಲಿ, ಸಿಂಹರಾಜ, ನನ್ನದು ತಪ್ಪಾಯಿತು, ಕ್ಷಮಿಸಿಬಿಡು. ಮುಂದೆ ಎಂದಾದರೂ ನಿನಗೆ ಅಗತ್ಯವಿದ್ದಾಗ ನಾನು ಸಹಾಯ ಮಾಡುತ್ತೇನೆ ಎಂದಿತು. ಮುಂದೆ ಎಂದಾದರೂ ನಿನಗೆ ಅಗತ್ಯವಿದ್ದಾಗ ನಾನು ಸಹಾಯ ಮಾಡುತ್ತೇನೆ ಎಂದಿತು. ಆಗ ಸಿಂಹ, ನೀನು ನನಗೇನು ಸಹಾಯ ಮಾಡಬಲ್ಲೆ ಎಂದು ತಿರಸ್ಕಾರದಿಂದ ನುಡಿದು ಬದುಕಿಕೋ, ಹೋಗು ಎಂದು ಇಲಿಯನ್ನು ಬಿಟ್ಟು ಬಿಟ್ಟಿತು. ಆಗ ಸಿಂಹ, ನೀನು ನನಗೇನು ಸಹಾಯ ಮಾಡಬಲ್ಲೆ ಎಂದು ತಿರಸ್ಕಾರದಿಂದ ನುಡಿದು ಬದುಕಿಕೋ, ಹೋಗು ಎಂದು ಇಲಿಯನ್ನು ಬಿಟ್ಟು ಬಿಟ್ಟಿತು. ಆದರೆ ಮುಂದೊಂದು ದಿನ ಸಿಂಹ ಕಾಡಿನಲ್ಲಿ ಅಡ್ಡಾಡುತ್ತಿದ್ದಾಗ ಬೇಟೆಗಾರರು ಹಾಸಿದ್ದ ಬಲೆಯಲ್ಲಿ ಸಿಕ್ಕಿಕೊಂಡಿತು. ಆದರೆ ಮುಂದೊಂದು ದಿನ ಸಿಂಹ ಕಾಡಿನಲ್ಲಿ ಅಡ್ಡಾಡುತ್ತಿದ್ದಾಗ ಬೇಟೆಗಾರರು ಹಾಸಿದ್ದ ಬಲೆಯಲ್ಲಿ ಸಿಕ್ಕಿಕೊಂಡಿತು. ವಿಷಯ ತಿಳಿದ ಇಲಿ ತನ್ನ ಪರಿವಾರದವರೊಂದಿಗೆ
ಬಂದು ಆ ಬಲೆಯನ್ನು ತಮ್ಮ ಹರಿತವಾದ ಹಲ್ಲುಗಳಿಂದ ಕಡಿದೊಗೆದು ಸಿಂಹವನ್ನು ಪಾರು ಮಾಡಿದವು. ವಿಷಯ ತಿಳಿದ ಇಲಿ ತನ್ನ ಪರಿವಾರದವರೊಂದಿಗೆ ಬಂದು ಆ ಬಲೆಯನ್ನು ತಮ್ಮ ಹರಿತವಾದ ಹಲ್ಲುಗಳಿಂದ ಕಡಿದೊಗೆದು ಸಿಂಹವನ್ನು ಪಾರು ಮಾಡಿದವು. ಇವತ್ತಿಗೆ ಇಷ್ಟು ಸಾಕು. ಮತ್ತೆ ಮುಂದಿನ ವಿಡಿಯೋದಲ್ಲಿ ಮತ್ತೆ ಭೇಟಿಯಾಗೋಣ. ವೀಕ್ಷಕರೇ, ನಿಮ್ಮ ಮಕ್ಕಳಿಗೇನಾದರೂ ಕನ್ನಡ ಕಾಗುಣಿತ ಬರವಣಿಗೆ ವಿಡಿಯೋಗಳು ಬೇಕಿತ್ತಂದರೆ ಅವು ಕೂಡ ಡಿಸ್ಕ್ರಿಪ್ಷನ್ನಲ್ಲಿದೆ. ಹಾಗೆ ಕನ್ನಡ ಮತ್ತು ಇಂಗ್ಲೀಷ್ನಲ್ಲಿ ಕೂಡ ಇದೆ. ಕ ಇಂದ ಜ್ಞವರೆಗೆ ಆಸಕ್ತಿ ಇದ್ದವರು ನೋಡಿ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ. ಎಲ್ಲರಿಗೂ ಧನ್ಯವಾದಗಳು. ನಮಸ್ಕಾರ.